25 ವರ್ಷ ಆಗಿದೆ. 25 ವರ್ಷ ಆಯ್ತು. ಮೈಸೂರಲ್ಲಿ ಶೂಟಿಂಗ್ ಆಗಿದ್ದು. ಹೌದು ಹೌದು ಹೌದು. ಮಾದೇವಪುರ, ಅರಸು ರೋಡು. ಅದಾದ್ಮೇಲೆ ಬಂದಿದ್ರಲ್ಲ ಸರ್, ಎಲ್ಲೋಟಾಗಿದ್ರಿ ಎಷ್ಟು ಸರ್? ಎಲ್ಲರೂ ನಮಸ್ಕಾರ. ನಮ್ಮ ಗಣೇಶ್ ಮಧ್ಯದಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಈಗ ನೋಡಿ, ಅವತ್ತಿನ ಕಾಲದಲ್ಲಿ ನಾನು ಶುರು ಮಾಡಿದ್ದು 93 ನವಂಬರಲ್ಲಿ ನಾನು ಫಸ್ಟ್ ಫಿಲಮ್ ನಾನು ಶೂಟಿಂಗ್ ಇಲ್ಲೇ ಮೈಸೂರಲ್ಲೇ ಒಂದು 80 ಭಾಗ ಶೂಟಿಂಗ್ ಮೈಸೂರಲ್ಲೇ ನಡೀತು. 93ಇಂದ ಒಂದು ಹೆಚ್ಚು ಕಮ್ಮಿ ಒಂದು 5 ಫಿಲಮಲ್ಲಿ ನಾನು ನಟನೆ ಮಾಡಿದ್ದೀನಿ. ಅವತ್ತು ನಿಮಗೆಲ್ಲ ತಿಳಿದಿದೆ, ಅವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ದಿಗ್ಗಜರು ಎಲ್ಲರೂ ಇದ್ದರು. ರಾಜ್ಕುಮಾರ್ ಅವರು ಮಾಡ್ತಾ ಇದ್ರು, ವಿಷ್ಣುವರ್ಧನ್ ಇದ್ದರು, ಅಂಬರೀಷ್ ಅವರು ಇದ್ದರು, ರವಿಚಂದ್ರನ್ ಇದ್ದರು. ವ್ಯಕ್ತಿ ಪೂಜೆ ತುಂಬ ಜಾಸ್ತಿ ಇತ್ತು, ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಇತ್ತು. ಹೊಸಬರಿಗೆ ತುಂಬ ಅವತ್ತಿನ ಕಾಲದಲ್ಲಿ ಅವಕಾಶಗಳು ತುಂಬ ಕಡಿಮೆ ಇತ್ತು. ಇವತ್ತು ಎಲ್ಲರಿಗೂ ಅವಕಾಶ ಓಪನ್ ಇದೆ, ಯಾರು ಬೇಕಾದ್ರೆ. ಈಗ ಒಂಥರ T20 ಮ್ಯಾಚ್ ಇದ್ದಂಗೆ. ಮೊದಲು ಇಂಡಿಯನ್ ಕ್ರಿಕೆಟ್ ಟೀಮ್ ಹೋಗ್ಬೇಕಂದ್ರೆ ನಮ್ಮವರು ಯಾರು ಕಾಣ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕದವ್ರು ಒಂದು 5 ಜನ ಕಾಣ್ತಾ ಇದ್ರು. ಆ ಥರ ಈಗ T20 ಅಂತ ಆಗ್ಬಿಟ್ಟಿದೆ. ಇವತ್ತು ನಮ್ಮ ಇಂಡಿಯಾದವ್ರು ಬೇಕಾದ್ರೆ 4 ಟೀಮ್ ಒಟ್ಟಿಗೆ ಆಗಿದ್ದು 4 ಮ್ಯಾಚ್ ಆಡ್ಬೋದು ಒಟ್ಟಿಗೆ. ಆ ಥರ ಇದೆ. ಇವತ್ತು ಅವಕಾಶಗಳು ಚೆನ್ನಾಗಿದೆ. ನಮ್ಮ ಗಣೇಶ್ ಅವರ ಏನಾಯಿತು, ನಮಗೆ ರೀಸೆಂಟಾಗಿ ಒಂದು ವರ್ಷದ ಕೆಳಗಡೆ ರಘುರಾಮ್ ಅಂತ ನಮ್ಮ RR ಡ್ರೀಮ್ ಫ್ಯಾಕ್ಟ್ರಿ ಅಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಇಂಟರ್ವ್ಯೂ ಮಾಡೋದು. ಅವ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು ಎಲ್ಲಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರು ಕೆಲವು ಯಾರ್ಯಾರು ಕಾಣೆ ಆಗಿದ್ದಾರೆ, ಆಮೇಲೆ ಯಾರ್ಯಾರು ಸಿನಿಮಾದಲ್ಲಿ ಮಾಡ್ತಾರೆ, ಅವ್ರದ್ದೆಲ್ಲ ಇಂಟರ್ವ್ಯೂ ಮಾಡಿದಾಗ ಈ ನೋಡ್ತಾ ಇದ್ದವರು ನೋಡೋಂಥವರೆಲ್ಲ ಈ ಮೇಘಮಾಲೆ ಅಂತ ಸುನಾಗರಾಜ್ ಅಂತ ಮಾಡಿದ್ರಲ್ಲ, ಎಲ್ಲಿ ಅವರು ಯಾರೋ ಗೊತ್ತಿಲ್ಲ. ಯಾಕೆ ನಾನು ಬೆಂಗಳೂರಲ್ಲಿ ಕಾಂಟ್ಯಾಕ್ಟಲ್ಲಿ ನಾನಿರೋದು ಮೈಸೂರಲ್ಲಿ. ಅದು ಸಿನಿಮಾ ಗಾಂಧಿನಗರಕ್ಕೆ ಹೋಗಿರಲಿಲ್ಲ ಅದು. ಆಮೇಲೆ ಅವರು ಇಲ್ಲ ಹುಡುಕಿ ಒಂದು ಹೆಚ್ಚು ಕಮ್ಮಿ ಒಂದು 5-6 ತಿಂಗಳು ನಾನು ಹುಡುಕಿ ಆಮೇಲೆ ನಾನು ಇಲ್ಲಿ ಮೈಸೂರಿದ್ದೀನಿ ಅಂತ ಗೊತ್ತಾದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಸರ್ ನಾನು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದಾಗ, ಅಂದರೆ ನನ್ನ ಇಂಟರ್ವ್ಯೂ ಮಾಡಿ ಏನು ಮಾಡ್ತಾರೆ, ಜನ ನನ್ನ ಬರ್ಕೊಂಡಿದ್ದಾರೆ ಅಂತಲೂ ಹೇಳಿದ್ದುಂಟು. ಅವಾಗ ಅವ್ರು ಬಂದು ಇಲ್ಲ ಇಂಟರ್ವ್ಯೂ ಮಾಡಲೇಬೇಕು ಅಂತ ಮಾಡಿದ್ಮೇಲೆ ಅದೇನಾಗಿದೆ ಅಂದರೆ, ಇಂಟರ್ವ್ಯೂ ಮಾಡಿಬಿಟ್ಟು ನಾನು ಸುಮ್ಮನೆ ಜಸ್ಟ್ ಕ್ಯಾಶುವಲ್ ಆಗಿ ತೊಗೊಂಡೆ. ಆದರೆ ಆ ಇಂಟರ್ವ್ಯೂವಲ್ಲಿ 4 ಭಾಗ ಮಾಡಿದೆ. 4 ಭಾಗದಲ್ಲಿ ಏನು ಅಂದರೆ, ಪ್ರತಿಯೊಂದು ಭಾಗನೂ ಒಂದು 50,000 ರಿಂದ 60,000 ಜನರ ಮೇಲೆ ನೋಡಿದೆ. ಅದರಲ್ಲಿ ಕೆಲವರು ಎಷ್ಟೋ ಜನ ಕಮೆಂಟ್ ಮಾಡಿ, ಯಾಕೆ ನೀವು ಸಿನಿಮಾ ಬಿಟ್ಟರೆ, ಯಾಕೆ ನೀವು ಮಾಡಬಾರ್ದು. ಅವಾಗ ನಿಜವಲ್ಲೂ ನಾನು ಸತ್ಯವಾಗಿ ಹೇಳಬೇಕು ಅಂದರೆ, ನನಗೆ ಮತ್ತೆ ಆ ಆಸೆ ಅನ್ನೋದು ಮನಸ್ಸೊಳಗಡೆ ಇತ್ತು. ಇವ್ರು ಹೇಳಿದಂಗೆ ಎಲ್ಲ ಮನಸ್ಸೊಳಗೆ ಇತ್ತು ಹೊರತು ವ್ಯಕ್ತಪಡಿಸೋಕ್ಕಾಗ್ತಿರಲಿಲ್ಲ. ಅವತ್ತಿನ ಕಾಲದಲ್ಲಿ ನಾನು ಬೆಂಗಳೂರಲ್ಲಿದ್ದಾಗ ನಾವು ಇನ್ನೂ ಮತ್ತೆ ಸಿನಿಮಾ, ನಾವು ಈ ಪ್ರೊಡಕ್ಷನ್ ಅಂತ ಬಂದಿದ್ದು ನಾನೇ ಹೀರೋ ಆಗಬೇಕು ಅಂತ ಏನು ಇರಲಿಲ್ಲ. ನಾವು ಪ್ರೊಡಕ್ಷನ್ ಬಂದಿದ್ದು ನಮ್ಮ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಥರ ಪ್ರತಿ ವರ್ಷ ನಮ್ಮೊಂದು ಸಿನಿಮಾ ಕೊಡಬೇಕು, ಪ್ರತಿ ವರ್ಷ ಇದೊಂದು ನಮಗೊಂದು ವ್ಯವಹಾರ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಸಿನಿಮಾಗೆ ಬಂದ್ವಿ. ಒಂದು ವ್ಯವಹಾರ ಮಾಡಬೇಕು, ಪ್ರತಿ ವರ್ಷ ಒಂದು ಸಿನಿಮಾ ಕೊಡಬೇಕು, ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಒಂದು ಆಸೆ. ಇವತ್ತು ಅವತ್ತಿನ ಕಾಲದಲ್ಲಿ ನಿಮ್ಗೆ ಕೆಲವರು ಗೊತ್ತಿದ್ರೆ, ಅವತ್ತಿನ ಕಾಲದಲ್ಲಿ ಮೇಘಮಾಲೆ 94 93 75 ಲಕ್ಷ ಖರ್ಚು ಮಾಡಿ ನಾವು ಸಿನಿಮಾ ಮಾಡಿದ್ವಿ. ಅವತ್ತಿನ ಕಾಲದಲ್ಲಿ 30-35 ಲಕ್ಷ ರೂಪಾಯಿ ಬಜೆಟ್ ಇದ್ದಾಗ 1 to 2 ಮಾಡಿ ನಾವು ಸಿನಿಮಾ ಮಾಡಿದ್ವಿ. ಮೇಘಮಾಲೆ ನಮಗೆ ಮೋಸ ಆಗಿಲ್ಲ. ಆದರೆ ಇವತ್ತು ನನ್ನ ಗುರುತು ಹಿಡಿಬೇಕಾದ್ರೂ ಮೇಘಮಾಲೆ ಚೆನ್ನಾಗಿ ಅಂತಲೇ ಹೇಳ್ತಾರೆ. ಅಟ್ಲೀಸ್ಟ್ ನಮ್ಮ ಮೈಸೂರು ಜನ ನನ್ನ ಮರ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಥರ ಬಂತು. ಇವತ್ತು ನಮ್ಮ ಅಣ್ಣವ್ರಿಗೆ ಇವತ್ತು ನಾವು ನೆನೆಸ್ಕೋಬೇಕು. ಯಾಕಂದರೆ ಇವತ್ತು ಅವ್ರ ಹಾಡು, ಇವತ್ತು ನಾವು ಯಾರನ್ನೇ ಮೀಟ್ ಮಾಡೋದು, ಸರ್ ನಿಮ್ಮ ಹಾಡು ನಾವು ಕೇಳ್ತಾ ಇರ್ತೀವಿ, ಅದು ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಕೇಳ್ತೀವಿ. ಅದು ಎಷ್ಟೋ ಜನ ನಿಮ್ಮ ಸಿನಿಮಾ ನೋಡೋದನ್ನ ನಾವು ಪ್ರೀತಿ ಮಾಡಿ ಮದುವೆ ಆಗಿದ್ದೀವಿ ಅಂತ ಸುಮಾರು ಚೆನ್ನಾಗಿ ಹೇಳಿದ್ದಾರೆ. ಸೊ ಈ ಸಿನಿಮಾನ ನೋಡಿ, ಇದೆಲ್ಲ ಋಣಾನುಬಂಧ ಅಂದಂಗೆ ಇಷ್ಟು ದಿನ ಮಾಡ್ಬೋದಿತ್ತು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಅವಕಾಶಗಳನ್ನ ಹೋಗಿದ್ರೆ ನಾನೇ ಹೋಗಿ ಎಲ್ಲೋ ಮಾಡಿ ನಾನೇ ಪ್ರೊಡಕ್ಷನ್ ಮಾಡ್ಬೋದಿಲ್ಲ. ಆದರೆ ಅವಕಾಶ ಕೂಡ ಬಂದಿರಲಿಲ್ಲ. ನಮ್ಮ ಪ್ರೊಡ್ಯೂಸರು ಮಾದೇಶ್ವರು ಮತ್ತು ಅಶೋಕ್ ಅವ್ರಿಗೆ ನಾನು ಯಾವ ಥರ ಧನ್ಯವಾದ ಹೇಳಬೇಕು ಗೊತ್ತಿಲ್ಲ. ಯಾಕಂದರೆ ಅವರು ನನ್ನ ಹತ್ರ ಬಂದಾಗ ಅವಾಗ ನಾನು ಕ್ಯಾಶ್ ಆದರೆ ನಾನು ಸೂಟ್ ಆಗ್ತಿದ್ದ ನೋಡ್ಕೊಡಿ, ಯಾಕಂದರೆ ನಾನು 25 ವರ್ಷ ಆಗೈತೆ, ಜನ ನನ್ನ ಗೊತ್ತಿಡಿಯಲ್ಲ. ಆಮೇಲೆ ನನಗೆ ಆಸಕ್ತಿ ಇಲ್ಲ ಸರ್, ಮಾಡಬೇಕು ಅನ್ನೋದು ಏನೂ ಇಲ್ಲ, ನನ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಸರ್, ಈ ಕ್ಯಾರೆಕ್ಟರ್ ನೀವು ಮಾಡಬೇಕು. ಅವಾಗ ನಾನು ಆಲೋಚನೆ ಮಾಡಿದೆ. ಆಮೇಲೆ ಷಣ್ಮುಖ ಅವರು ಹೊಸದಾಗಿ ಬರ್ತಾ ಇದ್ದಾರೆ, ಯಾಕೆ ಮಾಡಬಾರ್ದು, ಯಾಕೆ ನನ್ನಲ್ಲಿ ಒಂದಿತ್ತು. ಯಾಕಂದರೆ ನನ್ನ ಮಕ್ಕಳು ಕೇಳೋರು ಎಷ್ಟೊಂದು ಸತಿ, ಯಾಕಂದರೆ ಎಲ್ಲ ಮರ್ಬಿಟ್ಟಿದ್ರು. 25 ವರ್ಷ ಆಗೋಗಿದೆ ಸಿನಿಮಾ ಮಾಡಿ. ನನಗೆ ಒಂದೇ ಒಂದು ಆಸೆ, ನನ್ನ ಮಗಳು ಯಾವಾಗ ಕೇಳೋದು. ನನ್ನ ಮಕ್ಕಳಿದ್ದಾಗ ಒಂದ್ಸತಿ ನಾನು ಬಣ್ಣ ಹಾಕ್ಬೇಕು ಅಂತ ನನಗೆ ತುಂಬ ಆಸೆ ಆಗಿತ್ತು. ಆ ಟೈಮಲ್ಲಿ ಇವರು ಬಂದರು, ಆ ಕತೆ ಹೇಳಿದ್ರು. ಆ ಕತೆ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಕೆಲವೆಲ್ಲ ಕತೆ ಈ ಥರ ಮಾಡೋಣ, ಆ ಥರ ಮಾಡೋಣ, ಒಂದು ಫ್ಲೆಕ್ಸಿಬಿಲಿಟಿ, ಇದೇ ಥರ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನೋದು ಏನಿರಲಿಲ್ಲ, ಒಂದು ಫ್ಲೆಕ್ಸಿಬಿಲಿಟಿ ಇತ್ತು. ಆಮೇಲೆ ನಾನು ಅದೇ ಹೇಳ್ತಿದ್ದೆ, ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ ದೇವಸತ್ವದಲ್ಲಿ ಹೇಳ್ತೀನಿ. ನನಗೆ ಅನಿಸ್ಲೇ ಇಲ್ಲ ನಾನೊಂದು ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಥವಾ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅವರು ಡೈರೆಕ್ಟರ್ ಗೊತ್ತಿರ್ಬೋದು, ಫಸ್ಟ್ ಶಾರ್ಟಲ್ಲೇ ನನಗೆ ಹೊಸದಾಗಿ 25 ವರ್ಷ ಆದಮೇಲೆ ತಿರ್ಗಾ ಬಣ್ಣ ಹಾಕ್ಬಿಟ್ಟು ಮತ್ತೆ ಆ್ಯಕ್ಟ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಕ್ಯಾಮ್ರದ ಮುಂದೆ.
ಅದು ನನಗೇನು ಅನಿಸ್ಲೇ ಇಲ್ಲ. ಯಾವುದೋ ಒಂದು ಮನೆ ಸೀನು, ಊಟ ಮಾಡ್ತಾ ಇದ್ದೀವಿ, ಪದ್ಮ ವಸಂತಿ ಅವ್ರು ಇರ್ತಾರೆ, ಸಂಗೀತ ಅವ್ರು ಇರ್ತಾರೆ, ಒಂದು ಗ್ರೂಪು, ಒಂದು ಸೀನು ನನಗೆ ಅನಿಸ್ಲಿಲ್ಲ. ಆಮೇಲೆ ಸಿನಿಮಾ ಮುಗಿದ ಮೇಲೂ ಅವ್ರು ಏನು ಹೇಳ್ತಾ ಇದ್ದಾರೆ ಸರ್, ನೀವು ಲೈಫಲ್ಲಿ ಹೆಂಗಿದ್ದಾರೆ ಕ್ಯಾರೆಕ್ಟರ್ ಅದೇ ಥರ ಇದೆ ಈ ಸಿನಿಮಾದಲ್ಲಿ, ಏನು ವ್ಯತ್ಯಾಸನೇ ಕಾಣ್ತಾ ಇಲ್ಲ. ನಾನು ಮಾತಾಡೋ ಸ್ಟೈಲ್ ಆಗ್ಬೋದು, ಈ ಮತ್ತೊಂದು ಆಗ್ಬೋದು, ಅದರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಮ್ಮ ಡೈರೆಕ್ಟ್ರು ಮತ್ತು